ಜೊತೆ ಯಾರಿದ್ದಾರೆ ಅಂದರೆ 1 2 3 ಫ್ರೆಂಡ್ಸ್ ನೋಡಿ. ಇವರು ವಿಂಡೋದಲ್ಲಿ ಏನೋ ಇಣಕಿ ನೋಡ್ತಾ ಇದ್ದಾರೆ ಅವಾಗ್ಲಿಂದ. ನಾನು ಬಂದಿದ್ದು ಬುಧವಾರ 4 ದಿನ ನೀರು. ಆಮೇಲೆ ದಾರೆ ಸಾರಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ನೋಡಿ, ದಾರೆ ಸಾರಿ ಇಲ್ಲೇ ಇದೆ. ಮಾತಾಡ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ 1 2 3. ಹಾಯ್ ಗಾಯ್ಸ್. ನೋಡಿ, ನಿನ್ನೆ ತಾನೇ ಹುಷಾರಿಲ್ಲದೆ ಹಾಸ್ಪಿಟ್ಲಲ್ಲಿ ಮಲಗಿದೆ. ಇವತ್ತು ಬಂದು ರಕ್ಷಿತಾ ಮಲಗಿದೆ. ಹಾಸ್ಪಿಟಲ್ ಮಲಗಿದ್ರಿ, ನಿನ್ನೆ ಡ್ರಿಪ್ಸ್ ಹಾಕ್ಸ್ಕೊಂಡು. ಇವತ್ತು ನಮ್ಮ ಮನೇಲಿ ಮಲಗಿದ್ರೆ ರೆಸ್ಟ್ ಮಾಡ್ತಾ. ಮತ್ತು ಆ್ಯಕ್ಚುಲಿ ಏನು ರೀಸನ್ಗೆ ಬಂದಿದ್ದು ಗೊತ್ತಾ ಫ್ರೆಂಡ್ಸ್? ನಾನು ಹೇಳಿದ್ನಲ್ಲ ನೆನ್ನೆ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಅವ್ರ ಮನೇಲಿ ಇತ್ತು ಬ್ಲೌಸ್ ಅಂತ. ಅದನ್ನು ಕೊಡೋದಕ್ಕೆ ನಮ್ಮ ಮನೆಗೆ ಬಂದು ಪಿಕ್ ಮಾಡ್ಕೊಂಡು ಹೋಗೋಕ್ಕೆ ಬಂದರು. ಬಟ್ ಆಮೇಲೆ ಏನಾಯ್ತಂದರೆ, ನಾನು ಕಾಲ್ ಮಾಡಿ ಕೇಳಿದೆ ಅಲ್ಲಿ ಅವ್ರನ್ನ, ಇದ್ದೀರಾ ಸ್ಟಿಚಿಂಗ್ ಕೊಡೋಕ್ಕೆ ಬರ್ತಿದ್ದೀವಿ ಅಂತ. ಬಟ್ ಅವ್ರು ಹೇಳಿದ್ರು ಇವತ್ತು ಬರಬೇಡಿ, ನಾವಿರಲ್ಲ, ಏನೋ ಒಂದು ಬೇರೆ ರೀಸನ್ ಹೇಳಿದ್ರು. ಸೊ ಇವ್ರು ಬಂದಮೇಲೆ ಗೊತ್ತಾಯಿತು ಆ ರೀಸನು. ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಾನು ಅದಕ್ಕೋಸ್ಕರನೇ ಬಂದೆ, ಬಟ್ ಕೆಲಸ ಆಗಿಲ್ಲ. ಇವಾಗ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಆ್ಯಕ್ಚುಲಿ ನಂದು ಒಂದೇ ಸಾರಿ ಇವ್ರು ತೊಗೊಂಬಂದಿರೋದು. ಇನ್ನು 3 ಸಾರಿ ಏನಿದೆ ಅದು ಅವ್ರ ಮನೇಲೇ ಇದೆ. ಅವ್ರ ಮನೇಲೆ ಅಂತಂದರೆ ಸ್ಟಿಚಿಂಗ್ ಫಸ್ಟೇ ಕೊಟ್ಬಿಟ್ಟಿದ್ರು. ಇನ್ನು 1 ಸಾರಿ ಇತ್ತು, ಅದನ್ನು ಕೊಡಬೇಕಿತ್ತು. ಅದು ನಮ್ಮ ಮನೆಗೆ ತೊಗೊಂಬಂದಿದ್ದಾರೆ. ಸೊ ಅದನ್ನು ನಿಮಗೆ ನಾನು ಇವತ್ತು ತೋರಿಸ್ತೀನಿ ಯಾವ ಸಾರಿ ಅಂತ. ಬನ್ನಿ ನೋಡಿ ಫ್ರೆಂಡ್ಸ್, ಈ ವೆದರ್ಗೆ ಟೀ ಕಾಫಿ ಕುಡಿತಾ ಇದ್ರೆ ಸಂಜೆ ಟೈಮ್ ಎಷ್ಟೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಜೊತೆಗೆ ಬಜ್ಜಿ ಬೋಂಡ. ಇವರು ಬಜ್ಜಿ ಬೋಂಡ ತಿನ್ನಂಗಿಲ್ಲ ಆ್ಯಕ್ಚುಲಿ. ಮಧ್ಯಾಹ್ನ ಬಜ್ಜಿ ಬೋಂಡ ಮಾಡಿದ್ದಾರೆ, ಮತ್ತೆ ಮಧ್ಯಾಹ್ನ ತಿಂದಿಲ್ಲ. ಬಿಸಿ ಬಿಸಿ 2 ಟೈಮ್ ಕುಡಿಯೋ ಟೀ ಕಾಫಿ 3 ಟೈಮ್ 4 ಟೈಮ್ ಆಗ್ಬಿಡುತ್ತೆ ಈ ವೆದರ್ಗೆ. ಹೌದು, ಬೆಳಗ್ಗೆನೂ ಕುಡಿಬೇಕನ್ಸುತ್ತೆ, ಆಮೇಲೆ ಎದ್ದ ತಕ್ಷಣನೂ ಕುಡಿಬೇಕನ್ಸುತ್ತೆ. ಫುಲ್ ಚಳಿ ಇದೆ. ಗೈಸ್, ಇವ್ರದ್ದು ಮದುವೆ ಶಾಪಿಂಗ್ ಎಲ್ಲ ಮುಗ್ದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಳಿ, ಮುಗೀತಾ? ಮುಗೀತಲ್ಲ, ಎಲ್ಲ ತಗೊಬಂದ್ರಲ್ಲ. ಮೇನ್ ಥಿಂಗ್ ಅಂದರೆ ಓ ಹಂಗೆ. ಗ್ರೇಡ್ ಏದು ಅಂದರೆ ಮಾರ್ನಿಂಗ್ದ, ಈ ನೈಟ್. ಹಾಂ ಹಾಂ. ಕೆಳಗೆ ಬಂದರೆ ಇನ್ನೂ ಏನೇನೋ ಇರುತ್ತಲ್ಲ, ಶಾಪಿಂಗ್ಸ್, ಬೆಲ್ಟ್ ಇರ್ಬೋದು, ಸ್ಲಿಪ್ಪರ್ ಇರ್ಬೋದು, ಎಲ್ಲ ಇನ್ನೂ ಇದೆ ತಗೊಳಕ್ಕೆ. ಫ್ರೆಂಡ್ಸ್ ಏನಂದರೆ, ನಮ್ಮ ರಿಲೇಟಿವ್ಸೇ ಫುಲ್ ದೊಡ್ಡ ಶಾಪಿಂಗ್ಸ್ ಮಾಡ್ತಾಯಿದ್ದಾರೆ. ನಾವೇ ಸುಮ್ಮನೆ ಕೂತಿದ್ದೀವಿ. 1 ವೀಕಲ್ಲಿ 1 ದಿನ 2 ದಿನ ಶಾಪಿಂಗ್ ಹೋಗ್ತೀವಿ. ಇನ್ನು ಪೂರ್ತಿ ವೀಕ್ ಪೂರ್ತಿ ರೆಸ್ಟ್ ಮಾಡ್ತೀವಿ, ಟಯರ್ಡ್ ಆಗಿದೆ ಅಂತ. ಇವಾಗ ಮೊನ್ನೆ ಶಾಪಿಂಗ್ ಹೋಗಿದ್ವಾ, ಇವತ್ತು ಹೋಗ್ಬೇಕು ಅಂದ್ಕೊಂಡ್ವಿ ಏನೋ ತರೋಕ್ಕೆ. ಇವತ್ತು ಟಯರ್ಡ್ ಆಗಿದೆ, ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಈ ವೀಕ್ ಪೂರ್ತಿ ಆಗಲ್ಲ, ಹಾಗೆ ಆಗ್ಬಿಟ್ಟಿದೆ. ನಮ್ಮ ರಿಲೇಟಿವ್ಸೇ ಏನು ಮಾಡ್ತಾಯಿದ್ದಾರೆ ಅಂದರೆ, ಅವರೇ ಡೈಲಿ ಹೋಗ್ತಾಯಿದ್ದಾರೆ ಶಾಪಿಂಗ್ಗೆ. ಫ್ರೆಂಡ್ಸ್ ನೋಡಿ, ಇವರು ವಿಂಡೋದಲ್ಲಿ ಏನೋ ಇಣಕಿ ನೋಡ್ತಾ ಇದ್ದಾರೆ ಅವಾಗ್ಲಿಂದ. ನಾನು ಕೇಳೋದು ಮರ್ತೋಯ್ತೆ, ನನ್ನದು ಮೈಂಡು ಬೇರೆ ಕಡೆ ಇತ್ತು. ಇವಾಗ ನೋಡಿದ್ರೆ ಏನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಬೆಕ್ಕು ಇದೆ. ಆ ಬೆಕ್ಕು ಮೊನ್ನೆಯಿಂದ ಹಾಗೆ ಸಿಗಾಕೋಗ್ಬಿಟ್ಟಿದೆ ಪಾಪ. ತೋರಿಸ್ತೀನಿ ರೀ. ಅದು ಫುಲ್ ಫೀಲಿಂಗಲ್ಲಿ ನೋಡ್ತಾ ಇದ್ದಾರೆ ಅವರು, ಅಲ್ವಾ? ಅದು ಒಂಥರ ಇಳಿಯೋಕ್ಕೂ ಆಗದೆ, ಹತ್ತಕ್ಕೂ ಆಗದೆ, ಹಾಂ, ಏನೋ ಕಷ್ಟಪಡ್ತಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಒಂದು ಹಂಚಿದೆ, ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಪಾಪ, ಅದು ಹತ್ತಕ್ಕೂ ಆಗದೆ ಇಳಿಯೋಕ್ಕೂ ಆಗದೆ ಎಷ್ಟು ಕಷ್ಟಪಡ್ತಾ ಇದೆ ನೋಡಿ. ಇಲ್ಲ, ಅದು 2-3 ಸಲ ಇಳಿಸಿದ್ದಾರೆ, ಮತ್ತೆ ಎತ್ಸ್ತಾ ಇದೆ. ನೋಡಿ, ಈ ಕಡೆನೇ ನೋಡ್ತಾ ಇದೆ, ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಸಣ್ಣ ಮರಿ, ಹೋಗಿ ಎತ್ಬಿಟ್ಟು ಬಂದ್ಬಿಡಿ. ಹಾಂ ಪಾಪ, ಅಲ್ಲಿ ನೋಡಿ, ಅದು ಇಳಿಯೋಕ್ಕೆ ಟ್ರೈ ಮಾಡ್ತಾ ಇದೆ, ಆಗ್ತಾ ಇಲ್ಲ. ನೋಡಿ ಹಂಗೆ, ಅದು ಫುಲ್ಲು ಸಂಧಿ ಎಲ್ಲೆಲ್ಲಿ ಪ್ಲೇಸ್ ಇದೆ. ಇಲ್ಲಿ ನೋಡ್ತಾ ಇದೆ ನಿಮ್ಮನ್ನ. ನಾನು ಇದೇನು ಹಿಂಗೆ ನೋಡ್ತಾ ಇದ್ದಾರೆ ವಿಂಡೋ ಹತ್ರ ಬಂದು ಅಂತ ಇದ್ದೀನಿ ನಾನು. ಹಾಂ, ಸುಮಾರು ಮಾಡ್ತಾನೇ ಇದೆ.
ಬಿಡಿ ಬರುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವಾಗ ನಮ್ಮ ಮದುವೆ ಇರೋದು January 21 ಮತ್ತು 22. ಒಂದು ವೀಕ್ ಅಂತ ಇರುತ್ತೆ ಅಷ್ಟೇ, ಸಂಕ್ರಾಂತಿ ಆದಮೇಲೆ. ಇವಾಗ December 15 ಧನುರ್ಮಾಸ ಬಂದ್ಬಿಡುತ್ತೆ, ನಿಮ್ಮೆಲ್ಲರಿಗೂ ಗೊತ್ತು. ಆ ಟೈಮಲ್ಲಿ ಯಾವುದು ಫಂಕ್ಷನ್ ಏನೂ ಮಾಡೋದಿಲ್ಲ. ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ ಇಸ್ಕೊಂಬರೋಕ್ಕೂ ಆಗೋದಿಲ್ಲ. ಆಮೇಲೆ ಇನ್ವಿಟೇಷನ್ ಕಾರ್ಡ್ ಇಸ್ಕೊಂಬಂದು ಏನು ಪೂಜೆ ಎಲ್ಲ ಮಾಡಿಸೋದಕ್ಕೂ ಆ ಟೈಮು ಒಳ್ಳೇದಲ್ಲ ಅಲ್ವಾ. ಸೊ ಇವಾಗಲೇ ಎಲ್ಲ ರೆಡಿ ಮಾಡಿಸ್ಕೊತಾ ಇದ್ದೀವಿ ನಾವು. ಪೂಜೆ ಮಾಡಿಸಿ ಇಟ್ಕೊಂಡ್ಬಿಟ್ರೆ ಬಟ್ ಯಾವಾಗಾದರೂ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ. ಆಲ್ಮೋಸ್ಟ್ ಲಾಸ್ಟ್ ವೀಕ್ ನೀವು ಹೋಗಿದ್ರಿ ಅಲ್ವಾ ಶಾಪಿಂಗ್ ಮಾಡೋಕೆ ಹೋದಾಗ? ಲಾಸ್ಟ್ ವೀಕ್ ಅದ್ರ ಜೊತೆಗೆ ಶಾಪಿಂಗ್ ಜೊತೆಗೆ ಅದನ್ನು ಮುಗಿಸಿದ್ವಿ. ಆಲ್ಮೋಸ್ಟ್ ಇನ್ನೇನು ಪ್ರಿಂಟ್ ಎಲ್ಲ ಕೊಡ್ತು. ಈಗ ನಾಳೆಯಿಂದ ಪ್ರಿಂಟ್ ಸ್ಟಾರ್ಟ್ ಆಗುತ್ತೆ. ಪ್ರಿಂಟ್ ಸ್ಟಾರ್ಟ್ ಆಗಿ ಎಷ್ಟು ದಿನಕ್ಕೆ ಕೊಡ್ತಾರೆ? 2 ಡೇಸ್ಗೆಲ್ಲ 3 ಡೇಸ್ ಮ್ಯಾಕ್ಸಿಮಮ್. 3 ಡೇಸಲ್ಲೆಲ್ಲ ಮನೆಗೆ ಇನ್ವಿಟೇಷನ್ ಬರ್ತಾ ಇದೆ ಬೇಗ. ಅದನ್ನು ನೀವು ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕೆ ಹೋಗ್ಬೇಕಾ? ಹೌದು, ಫಸ್ಟ್ ಪೂಜೆ ಮಾಡಿಸಿ ಫಸ್ಟ್ ಇನ್ವಿಟೇಷನ್ ನಮ್ಮ ವ್ಯೂವರ್ಸ್ಗೆ ತೋರಿಸ್ಬಿಡ್ತೀವಿ. ಇನ್ವೈಟ್ ಮಾಡ್ತೀವಿ. ಆಮೇಲೆ ತುಂಬಾ ನಿಮ್ಮ ಊರಿಗೆ ಹೋಗ್ಬೇಕಾ ಇನ್ವಿಟೇಷನ್ ಪೂಜೆ ಮಾಡ್ಸೋದಕ್ಕೆ? ನಮ್ಮ ಮನೆ ದೇವ್ರ ಊರೆಲ್ಲ ಇರೋದಲ್ಲ, ಸೊ KR ನಗರ್ಗೆ ಹೋಗ್ಬೇಕು ನಾವು. ಇವ್ರದ್ದು ಇಲ್ಲೇ ಇದೆ. ಅದು ಏನ್ ಗೊತ್ತಾ, ಇವ್ರ ಮನೆ ಹತ್ರನೇ ನಮ್ಮ ಮನೆ ದೇವ್ರು ಇರೋದು. ಎಷ್ಟು ಕೋಇನ್ಸಿಡೆಂಟ್ ನೋಡಿ, ತುಂಬಾ ಹತ್ರ ಇದೆ. 5 minutes ಅಷ್ಟೇನೆ. ನೀವು ಸ್ವಲ್ಪ ದೂರ ಹೋಗ್ಬೇಕು. ನಾನು KR ನಗರ ಬಿಟ್ಟು ಹೋಗ್ಬೇಕು. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದು ಮನೇಲಿ ಇಟ್ಬಿಟ್ರೆ ಒಂದು KR ನಗರ ಟು ಹಾಸನ್ ರೋಡಲ್ಲಿ ಅಂಪಾಪುರ ಅಂತ ಸಿಗುತ್ತೆ. ಕೆಲವ್ರು ಗೊತ್ತಿರುತ್ತೆ ವ್ಯೂವರ್ಸ್ಗೆ. ಅದೇ ಊರು ದುರ್ಗಾ ಪರಮೇಶ್ವರಿ ನಮ್ಮ ಮನೆ ದೇವರು. ಸೊ ನಾವು ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ನಾವು ಅಷ್ಟೇ, ನಮ್ದೇನಿಲ್ಲ ಫ್ರೆಂಡ್ಸ್, ಒಂದು 1/2 an hour ಆಗುತ್ತೆ. ಇವ್ರ ಮನೆ ಹತ್ರನೇ ಎರಡು ಗಂಡು ದೇವರು ಹೆಣ್ಣು ದೇವರು ಎರಡೂ ಹತ್ರನೇ ಇದೆ. ಸೊ ನಮ್ಗಂತೂ ಈಸಿ ಆಗುತ್ತೆ. ನಾನು ಅದೇ ಹೇಳ್ತಾ ಇರ್ತೀನಿ, ನಿಮ್ಮ ಮನೆ ದೇವ್ರ ಪಕ್ಕದಲ್ಲೇ ಇದೆಯಲ್ಲ, ಅಲ್ಲೇ ನಿಮ್ಮ ಮನೆ ದೇವ್ರ ದಾರಿ ತೋರಿಸ್ಬಿಟ್ರು ಅನ್ಸುತ್ತೆ ನಮ್ಮ ಮನೆ ಕಡೆ. ಹೆಚ್ಚು ಕಮ್ಮಿ ಹೋಗಿದ್ದು ಶನಿವಾರ ಬಿಟ್ಟಿದ್ದೀವಿ ಅಂತ, ಬಂದಿದ್ದು ಬುಧವಾರ. 4 ದಿನ ನೀರು. ಆಮೇಲೆ ಅಲ್ಲಿ ಕೋಲ್ಡ್, ಅಲ್ಲಿ ನೀರೆಲ್ಲ ಮುಳುಗ್ಬೇಕಲ್ಲ, ಶೀತ ಸ್ನಾನ ಎಲ್ಲ ತಣ್ಣೀರು ಸ್ನಾನ ಮಾಡಬೇಕು. ಸೊ ಅದು ಕೋಲ್ಡ್ ಆಗೋದು. ಎಲ್ಲಿ ಅದು ಬಂದ್ಮೇಲೂ ರೆಸ್ಟೇ ಇಲ್ಲ. ಅದು ಇದು ಅಂತ ಬರೀ ಆಯ್ತಾ ಉಳ್ಕೊಳಲ್ಲ ಇನ್ನು ಅದ ಹಸಿ ರೆಸ್ಟ್ ತಕೊಂಡು ಆಮೇಲೆ ಓಡಾಡರಿ. ಆಮೇಲೆ ಇವರು ಮೊನ್ನೆ ಬೀಗ್ರೂಟ್ ಆಯ್ತು, ದೂರ ಅದು ಬೀಗ್ರೂಟ, ಅಲ್ಲೂ ಹೋಗಿದ್ ಬಂದ್ಬಿಟ್ರು. ಆಮೇಲೆ ಇಬ್ಬನಿ ಬೇರೆ ಬೀಳ್ತಾವ್ರೆ ಈಗ. ಊರಲ್ಲಿರೋರು ಎದಕ್ಕತ್ತಾರ, ತಿರ್ಗಡಕ್ ಆಗಲ್ಲ. ಇನ್ನೆಲ್ಗೂ ದೂರ ಪಯಣ ಹೋಗ್ಲು ಬಿಡ, 1 ಗಂಟೆ ಇದು ಮಾಡ್ಬಿಡ್ತಪ್ಪ ಓಡಾಡೋರು. ಆಯ್ತಾ ಓಡಾಡೋದು, ಇನ್ನೇನು ಎಲ್ಲ ಆಗದಲ್ಲ. ಇನ್ನೇನು ಆಗಕ್ಕೆ ಈಗಿನ ತಂದು ಕೊಡಕ ನಾವೇನಪ್ಪ ಇವರು ಕೊಡ್ತಾರ ಜೊತೆಲಿ. ಅದೇ ನೀವು ಹೋಗ್ಬೇಕು ಜೊತೆಲಿ ಅಲ್ಲಿಗೆ ಊರ್ಗ ಬೆಂಗಳೂರಿಗೆ ನಮ್ಮ ದೊಡ್ಡ ಬಾವು ಕಳಿಸ್ತೀನಿ. ಬೆಂಗಳೂರು ಇದ್ದಾರಪ್ಪ, ಬೆಂಗಳೂರು ಸ್ವಲ್ಪ ಜನ ಇದ್ದಾರೆ. ಬೆಂಗಳೂರಲ್ಲಿ ನಮ್ಮ ದೊಡ್ಡ ಬಾವ ಬೆಂಗಳೂರಿಗೆ ದೂರ ಎಲ್ಲ ಅವ್ರು ಸ್ವಲ್ಪ ಕಳಿಸ್ಬಿಡ್ತಾರೆ. ಇವ್ರ ಊರ್ ಕಡೆ ಮತ್ತೆ ಇಲ್ಲಿ ಸೈಡು ಇವ್ರು ಕೊಟ್ಕೊಬಿಡ್ತಾರೆ. ನಮ್ಮೆಲ್ರಿಗಿದೆ, ನಮ್ಮ ಅಜ್ಜಿದೆ ಶಾಪಿಂಗ್ ಆಗೋಯ್ತು. ನೆನ್ನೆ ಸೀರೆ ತಗೊಂಡ್ಬಿಟ್ಟೈತೆ. ಇನ್ನು ನಮ್ಮ ಅತ್ತೆ ಅವ್ರದ್ದು, ನಮ್ಮ ಆಂಟಿದು, ನಮ್ಮ ಮಮ್ಮಿದು ಯಾರ್ದು ಆಗಿಲ್ಲ. ಫಸ್ಟ್ ನಮ್ಮ ಅಜ್ಜಿ ತಗೊಂಡ್ಬಿಟ್ಟೈತೆ. ಫ್ರೆಂಡ್ಸ್, ನಾನು ನಿಮಗೆ ಧಾರೆ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದೆ. ಸೊ ನೋಡಿ, ಧಾರೆ ಸ್ಯಾರಿ ಇಲ್ಲೇ ಇದೆ. ಇದು ನೆನ್ನೆ ಹೇಳ್ದಾಗೆ ಇದು ನಮ್ಮ ಮನೇಲಿ ಇರಲಿಲ್ಲ, ಇವ್ರ ಮನೇಲಿತ್ತು. ಇವತ್ತು ಅವರು ಶಾಪಿಂಗ್ ಹೋಗಿದ್ದಾಗ ಹಂಗೆ ತಗೊಂಡೋಗಿದ್ರು ಸ್ಟಿಚ್ ಕೊಡೋಣ ಅಂತ. ಬೇರೆ ಸ್ಯಾರಿ ಎಲ್ಲ ಆಲ್ರೆಡಿ ಸ್ಟಿಚ್ ಕೊಟ್ಬಿಟ್ಟಿದೀವಿ. ಇದು ಒಂದು ಬ್ಯಾಲೆನ್ಸ್ ಇತ್ತು, ಇವತ್ತು ಕೊಡಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಏನೋ ಬ್ಯುಸಿ ಇದ್ದಾರೆ, ಇವತ್ತು ಬರಬೇಡಿ ನಾಳೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಈ ಸ್ಯಾರಿ ನಮ್ಮನೆಲ್ಲ ಉಳ್ಕೋತು. ನೀವು ಅಷ್ಟು ಪ್ರೀತಿಯಿಂದ ಸ್ಯಾರಿ ತೋರಿಸಿ ಅಂತ ಕೇಳ್ತಾ ಇದ್ರಲ್ಲ, ಸೊ ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಿಕ್ಕಿದ್ದೆಲ್ಲ ಸ್ಟಿಚಿಂಗ್ ಬಂದ್ಮೇಲೆ ಮಾಡ್ತಾರೆ.
ಇಲ್ಲ ಲೆಹೆಂಗಾ ಒಂದು 3-4 ಡೇಸಲ್ಲಿ ಕೊಟ್ಬಿಡ್ತಾರಂತೆ, ಅವಾಗ ತೋರಿಸ್ತೀನಿ ವ್ಯೂವರ್ಸ್ಗೆಲ್ಲ. ಫ್ರೆಂಡ್ಸ್ ಇದೇ ನೋಡಿ ನನ್ನ ಧಾರೆ ಸ್ಯಾರಿ. ಫುಲ್ ಲೈಟ್ ಜಾಸ್ತಿ ಕಾಣಿಸ್ತಾ ಇದೆಯಾ? ಇವಾಗ ಆಕ್ಚುಲಿ ಇದು ಟ್ರೆಂಡಿಂಗ್ ಸ್ಯಾರಿ. ಇದು ಫೋಕಸ್ ಆಗ್ತಾ ಇದೆ, ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ. ಆಕ್ಚುಲಿ ಇಷ್ಟೊಂದು ಡಾರ್ಕ್ ಇಲ್ಲ, ಇವಾಗ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದೇ ನನ್ನ ಧಾರೆ ಸ್ಯಾರಿ. ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿದೆ. ಯಾಕೆ ಗೋಲ್ಡ್ ಅಂದ್ರೆ ಇದು ಫುಲ್ ಗೋಲ್ಡ್ ಇಲ್ಲ, ಇದೊಂಚೂರು ವೈಟ್ ಮಿಕ್ಸ್ ಇದೆ. ಇಲ್ಲಿ ಸ್ವಲ್ಪ ವೈಟ್ ಮಿಕ್ಸ್ ಇದೆ, ಇಲ್ಲಿ ಫುಲ್ ಗೋಲ್ಡ್ ಇದೆ. ನಾವು ಮುಂಚೆ ಒಂದು ನೋಡಿದ್ವಿ ನೋಡಿ, ಫುಲ್ ಗೋಲ್ಡ್ ಇತ್ತು. ಅದು ಸ್ವಲ್ಪ ಓವರ್ ಕಾಣಿಸ್ಬಿಡ್ತಿತ್ತು. ಇದು ಅಂದ್ರೆ ಇವಾಗ ಕಾಣಿಸ್ತಾ ಇದೆ ನೋಡಿ. ಇದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಗೋಲ್ಡ್ ಇದೆ, ಅದ್ರ ಮೇಲೆ ಫ್ಲವರ್ ವೈಟ್ ಇದೆ. ಈ ಬಾರ್ಡರ್ ಮಾತ್ರ ಫುಲ್ ಗೋಲ್ಡ್ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀರ, ಫುಲ್ ಟ್ರೆಂಡಿಂಗ್ ಸ್ಯಾರಿ ಇದು ಧಾರೆಗೆಲ್ಲ. ಅದಕ್ಕೆ ಸೊ ಇಷ್ಟಪಟ್ಟು ಯಾವುದು ಟ್ರೆಂಡಿಂಗ್ ಇದೆ ಅದನ್ನು ತಗೊಂಡೆ. ನಂಗದು ತುಂಬ ಇಷ್ಟ ಆಯಿತು. ನಂಗೆ ಹೇಗೆ ಕಾಣಿಸುತ್ತೆ ಇದು ವೇರ್ ಮಾಡಿದಾಗ ಅಂತ. ಮದುವೆಲಿ ನೋಡಿ ಎಕ್ಸ್ಕ್ಲೂಸಿವ್. ಇದ್ರ ಪ್ರೈಸ್ ಬಂದು 10,980 ನೋಡಿ, ಕಾಣಿಸ್ತಾ ಇದೆಯಾ? ಚೂರಿಂದ ತಗೊಳ್ಳಿ. 10,980 rupees. 20 rupees ಕಮ್ಮಿ 11,000 ಇದು. ಚೆನ್ನಾಗಿದೆಯಾ ಫ್ರೆಂಡ್ಸ್? ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಫೈನಲಿ ನನ್ನ ಧಾರೆ ಸ್ಯಾರಿ ತೋರಿಸಿದ್ದೀನಿ. ಎಷ್ಟೋ ಜನ ಕೇಳ್ತಾ ಇದ್ರಿ. ಆಕ್ಚುಲಿ ನನಗೆ ಇಷ್ಟ ಆಯಿತು. ಹೌದಾ? ಬೇರೆದು ಇಷ್ಟ ಆಯಿತು, ಇದು ಜಾಸ್ತಿ ಇಷ್ಟ ಆಯಿತು ಧಾರೆದಲ್ಲ. ಅದಕ್ಕೆ ಇವ್ರದ್ದು ಅಷ್ಟೇ. ನಿಮ್ಮದು ತರಬೇಕಿತ್ತು, ನಿಮ್ಮದು ತೋರಿಸ್ಬೋದಿತ್ತು. ನೀವು ಬೇಕು ಅಂತಾನೆ ತಂದಿಲ್ಲ ಅಲ್ವಾ? ಹೇಳ್ಬೇಕಾನೆ ತಗೊಬನ್ನಿ ಅಂತ. ಈಗ ನಮ್ಮೇಲೆ ತಗೊಬನ್ನಿ ಅಂದರೆ ಅದು ಕ್ಯಾನ್ಸಲ್ ಆಯ್ತಲ್ಲ, ಬ್ಲೌಸ್ ತೊಗೊಂಡು ಹೋಗೋದು. ಅದಕ್ಕೆ ಇವ್ರದ್ದು ಅಷ್ಟೇ ಸ್ವಲ್ಪ ಡಿಸೈನ್ ಇದೆ, ಪ್ಲೇನ್ ಇಲ್ಲ ಇವ್ರದ್ದು. ಶರ್ಟ್ ಮತ್ತು ಪಂಚೆ ಅದು ಸ್ವಲ್ಪ ಡಿಸೈನ್ ಇದೆ, ಡಿಫ್ರೆಂಟಾಗಿ ಸಿಕ್ತು ಇವ್ರಿಗೂ. ಇವಾಗ ಎಲ್ಲರೂ ಹಾಕ್ತಾರೆ, ರಿಲೇಟಿವ್ಸ್ ಎಲ್ಲ. ಇವಾಗ ನವೀನ್ ಅಣ್ಣ ಹಾಕ್ತಾರೆ, ನಿಮ್ಮ ದೊಡ್ಡ ಭಾವ ಹಾಕ್ತಾರೆ. ಸೇಮ್ ಎಲ್ಲರದು ಒಂದೇ ಥರ ಆಗ್ಬಿಡುತ್ತೆ. ನಿಮ್ದು ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂತ ಡಿಫ್ರೆಂಟಾಗಿ ತಗೊಂಡ್ರು. ಸೊ ಫೈನಲಿ ನಾನು ಧಾರೆ ಸ್ಯಾರಿ ನಿಮಗೆ ತೋರಿಸಿದ್ದೀನಿ. ಎಷ್ಟೋ ಜನ ಕೇಳ್ತಾ ಇದ್ರಿ ಸ್ಯಾರಿ ತೋರಿಸಿ ಅಂತ. ಒಂದು ಸ್ಯಾರಿ ತೋರಿಸಿದ್ದೀನಿ, ಆದಷ್ಟು ಬೇಗ ಲೆಹೆಂಗಾನು ತೋರಿಸ್ತೀನಿ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನಿಮಗೆ ಗೊತ್ತೇ ಇದೆ ನಾನು ಸ್ಯಾರಿ ಶಾಪಿಂಗ್ಗೆ ಎಲ್ಲೋಗಿದ್ದು ಅಂತ. ಕರ್ನಾಟಕ ಸ್ಯಾರೀಸ್. ಸುಮಾರು ಜನ ಅಡ್ರೆಸ್ ಲೊಕೇಶನ್ ಕಳಿಸಿ ಅಂತ ಕೇಳ್ತಾ ಇದ್ರು ಕಮೆಂಟಲ್ಲಿ. ಅದು ಬಂದು ಮೈಸೂರು ಝೂ ಇದೆಯಲ್ಲ, ಅದರ ಆಪೋಸಿಟೇ ಇದೆ. ಇದು ಹೊಸ ಬ್ರಾಂಚು ಸ್ಟಾರ್ಟ್ ಆಗಿದೆ 1 year ಬ್ಯಾಕ್. ಅದು ತುಂಬ ಚೆನ್ನಾಗಿದೆ, ಕಲೆಕ್ಷನ್ಸ್ ಅಂತೂ ಸಖತ್ತಾಗಿದೆ. ಆಮೇಲೆ ಏನು ಗೊತ್ತಾ, ಬೇರೆ ಶಾಪಲ್ಲೆಲ್ಲ ಹೆವಿ ರಶ್ ಇರ್ತಾರೆ, ಅಲ್ಲಿ ತುಂಬ ಫ್ರೀ ಇರುತ್ತೆ ನಮಗೆ ಸ್ಯಾರಿ ನೋಡೋಕ್ಕೆ. ಆ್ಯಂಡ್ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಸ್ಯಾರೀಸ್ ಎಲ್ಲ. ಅದಕ್ಕೆ ಪ್ರಿಫರ್ ಮಾಡ್ತೀವಿ ನಾವು. ಎಂಗೇಜ್ಮೆಂಟಲ್ಲೂ ಅದೇ ಸ್ಯಾರಿ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಮೈಸೂರು ಅಂತ ಬಂದರೆ ಸಿಟಿ ಸೆಂಟ್ರಲ್ಲೇ ಆಲ್ಮೋಸ್ಟ್ ಶಾಪಿಂಗ್ ನಡೀತಾ ಇರುತ್ತೆ. ಸುಮಂಗಲಿ, ಮನ್ನಾರ್ಸು, ಅದು ಬಿಟ್ಟರೆ ಸೆಂದಿಲ್ಲು, ಆನಂದ್ ಬ್ರದರ್ಸು ಎಲ್ಲ ಅಲ್ಲಲ್ಲೇ ಇದೆ. ಜಾಸ್ತಿ ಕ್ರೌಡ್ ಇರುತ್ತೆ ಅಲ್ಲಿ. ಆ್ಯಕ್ಚುಲಿ ಇಲ್ಲಿ ಕ್ರೌಡು ಕಡಿಮೆ ಇರ್ತಾರೆ. ಆಮೇಲೆ ಪ್ರೈಸು ಅಷ್ಟೇ. ಏನಂದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಇದು ಪ್ರೈಸ್ ಸ್ವಲ್ಪ ಅಟ್ಲೀಸ್ಟ್ 10% ಕಮ್ಮಿ ಇರುತ್ತೆ. ಈ ಸಾರಿ ನಾನು ಮುಂಚೆ ಯಾವುದೋ ಬೇರೆ ಶಾಪಲ್ಲಿ ನೋಡಿದ್ದೆ, ಸ್ವಲ್ಪ 12-13,000 ಇತ್ತು. ಇಲ್ಲಿ ನೋಡಿದ್ನಲ್ಲ ಬರೀ 2,000 ಕಮ್ಮಿ ಆಗಿದೆ, 11,000 ಇದು. ಯೂಶಲಿ ಹೆಣ್ಮಕ್ಳಿಗೆ ಸೋದ್ರ ಮಾವ ಕೊಡ್ಸೋ ಸ್ಯಾರಿ ಇದು. ಹಾಗೆ ನಮ್ಮ ಸೋದ್ರ ಮಾವ ಅಮೌಂಟ್ ಕೊಟ್ಬಿಟ್ಟಿದ್ರು, ನಿಮ್ಗೆ ಯಾವ್ದು ಇಷ್ಟ ಅದು ತಗೊಳ್ಳಿ ಅಂತ. ಅದಕ್ಕೆ ನಾವು ಇಷ್ಟ ಆಗಿರೋದನ್ನ ತೊಗೊಂಡ್ಬಂದಿದ್ದೀವಿ ಅಷ್ಟೇ. ಹಾಗೆ ಫ್ರೆಂಡ್ಸ್ ಸಂಜೆವರೆಗೂ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಿಂಗೋ ಸಂಜೆವರೆಗೂ ಟೈಮ್ ಪಾಸ್ ಆಯಿತು. ಬಂದಿದ್ದ ಇಂಟೆನ್ಷನ್ ಹೋಗೋಕ್ಕಾಗಲಿಲ್ಲ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ. ಸೊ ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಸಂಜೆ ಆಯ್ತಲ್ಲ, ನೈಟ್ ಊಟಕ್ಕೆ ನಮ್ಮ ಮಮ್ಮಿ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದಾರೆ. ಕೆಳಗಡೆ ಬಂದ್ವಿ, ನಾನು ಮತ್ತು ಶಿವ ಅವರು ಇಬ್ಬರೂ ಒಟ್ಟಿಗೆ ಊಟ ಮಾಡಿಕೊಂಡು ಹೋಗೋಣ ಅಂತ. ನಾಟಿ ಕೋಳಿ ಸಾಂಬಾರು ರೆಡಿ ಆಗ್ತಾಯಿದೆ ನೋಡಿ ಗಾಯ್ಸ್. ಇನ್ನೂ ಒಗ್ಗರಣೆ ಮಾಂಸ ಎತ್ತಾಕೊಂಡ್ಬಿಟ್ಟಿದ್ದಾರೆ ರಕ್ಷಿತಾ ಅವರು. ನಂಗೆ ಆ್ಯಕ್ಚುಲಿ ಈ ಥರ ಲಿವರ್ ಅಂದರೆ ಸಖತ್ ಇಷ್ಟ. ನಿಮ್ಗೆ ಇಷ್ಟನಾ? ನನಗೆ ಲಿವರ್ ಅಂದರೆ ಅಷ್ಟೊಂದೇನು ಇಷ್ಟ ಇಲ್ಲ. ಮಾಮೂಲಿ
ಮಾಮೂಲಿ ನಾಟಿ ಕೋಳಿ ಒಗ್ಗರಣೆ ಮಾಂಸ. ನನಗೆ ಮಸಾಲೆ ಹಾಕಿ ಆದ್ಮೇಲೆ ತಿನ್ನೋಕ್ಕಿಂತ ಈ ಥರ ಒಗ್ಗರಣೆಲ್ಲೇ ತಿಂದರೆ ಒಂಥರ ಇಷ್ಟ. ಆ್ಯಕ್ಚುಲಿ ಒಗ್ಗರಣೆದಲ್ಲ, ಏನು ಮಸಾಲೆ ಹಾಕೋಕ್ಕೂ ಮುಂಚೆ ತಿಂತಾರೆ, ಒಂಥರ ಚೆನ್ನಾಗಿರುತ್ತೆ. ನನಗೆ ಈ ಥರ ತಿಂತಿದ್ದು ಮೊದಲು ನಾನು ಚಿಕ್ಕವನಿದ್ದಾಗ, ಆಗ ತಿಂತಾ ಇದ್ವಿ. ನಂಗೆ ಬೇಕು ಅಂತ ಕೇಳಕ್ಕೆ ಹೋದಾಗ ನಮ್ಮಮ್ಮ ಎತ್ಕೊಟ್ಬಿಡ್ತಿದ್ರು. ಈಗಲೂ ಒಂದೆರಡು ವೀಡಿಯೋಸಲ್ಲಿ ತಿಂತಾ ಇದ್ದೀರ ರಮ್ಯಾಕ ವೀಡಿಯೋ. ಅದೇ ಈಗ ಕಡಿಮೆ, ಆಗ ಜಾಸ್ತಿ ತಿಂತಿದ್ವಿ ನನಗೆ ನೆನಪಿರೋ ಥರ. ಚೆನ್ನಾಗಿದೆ. ಚೆನ್ನಾಗಿರುತ್ತೆ. ನಾಟಿ ಕೋಳಿ ಏನಕ್ಕೆ ಮಾಡಿದ್ದು? ನಾಟಿ ಕೋಳಿ ಇವತ್ತು ಮನೆಗೆ ಅಡಿಯೋ ಬಂದಿದ್ದಾರೆ ಅಂತ ನಾಟಿ ಕೋಳಿ ಮಾಡಿದ್ದೀವಿ. ಅಪ್ಪ ಆಮೇಲೆ ಜ್ವರ ಬೇರೆ ಬಂದ್ಬಿಟ್ಟಿದೆಯಲ್ಲ, ಆ್ಯಕ್ಚುಲಿ ಮಟನ್ ಪ್ಲ್ಯಾನ್ ಇತ್ತು. ಅದು ಸ್ವಲ್ಪ ಜ್ವರಕ್ಕೆ ಬರಲ್ಲ, ಇದಾದರೆ ಸ್ವಲ್ಪ ಹೋಗುತ್ತೆ ಅಂತ ನಾಟಿ ಕೋಳಿ. ಓಕೆ, ನಾಟಿ ಕೋಳಿ ತಿಂದರೆ ಜ್ವರ ಹೋಗ್ಬಿಡುತ್ತೆ. ಹೋಗುತ್ತೆ. ಮಾತಾಡ್ರಿ ಏನೋಡ್ರಿ ಅಲ್ರಿ, ನೀವು ಮುದ್ದೆ ತಿಂತಾ ಇದ್ದೀರಾ, ನನಗೆ ರೈಸ್ ಹಾಕ್ಬಿಟ್ಟಿದ್ದೀರಾ. ಮುದ್ದೆ ಏನು ಕೊಟ್ಟಿಲ್ಲ ಅವ್ರಿಗೆ? ಮುದ್ದೆ ಅವ್ರು ಮುದ್ದೆ ಕೇಳ್ತಾ, ಅವ್ರು ಮಾತ್ರ ಮುದ್ದೆ ತಿಂತ, ನನಗೆ ಮಾತ್ರ ರೈಸ್ ಹಾಕೋರೆ ಅಂತವ್ರೆ. ಮುದ್ದೆ ಕೊಡಂಗಿಲ್ವಂತೆ. ಎಷ್ಟು ದಿನ ನಮ್ಮ ಪಪ್ಪನೇ ಊಟ ಮಾಡಿಲ್ವಂತೆ ಅವ್ರ ಮನೇಲಿ, ಗೊತ್ತಾ? ಇವಾಗ್ಲೂ ಒಂದಿನೂ ಮುದ್ದೆ ತಿಂದಿಲ್ವಂತೆ ಅವರು. ಇದೆಲ್ಲ ಜಾಸ್ತಿ ದಿವಸ ನಡೆಯಲ್ಲ ನಿಜಾಗ್ಲೂ. ಅಲ್ಲ ಮಮ್ಮಿ, ಪಪ್ಪನೇ ತಿಂದಿಲ್ವಾ ಒಂದಿನಕ್ಕೂ? 24-25 ಇಯರ್ಸ್ ಆಯ್ತು. ಒಂದಿನಕ್ಕೂ ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಮ್ಮ ಅಜ್ಜಿ ಮನೇಲಿ ಮುದ್ದೆ ತಿಂದಿಲ್ವಂತೆ. ನನ್ನ ಹತ್ರ ಇದು ಜಾಸ್ತಿ ದಿನ ನಡೆಯಲ್ಲ. ನಿಜ, ಮದುವೆ ಆಗಲಿ ತನಕ ಸುಮ್ಮನಿರೋಣ ನಾನು ಸುಮ್ಮನಿದ್ದೀನಿ. ಹೌದಾ? ನಾವೇ ತಿಂತೀರಾ? ನಾವು ಕೊಡೋದೇ ಇಲ್ಲ ಮುದ್ದೆ, ಬರೀ ರೈಸೇ ಕೊಡ್ತೀವಿ. ನಮಗೆ ಬರೀ ರೈಸ್ ಆಗಲ್ಲ, ಮುದ್ದೆ ಇದ್ರೆ ಚಂದ. ಚೆನ್ನಾಗಿರುತ್ತೆ. ತಿಂಡಿ ಆಯಿತು. ಹೇಗಿದೆ ಊಟ? ನಾಟಿ ಕೋಳಿ ಹೇಗಿದೆ ಅಂತ ಕೇಳ್ತಿರಲ್ಲ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಎಷ್ಟೋ ದಿವಸ ಆಗ್ಬಿಟ್ಟಿತ್ತು ನಾಟಿ ಕೋಳಿ ತಿಂದೆ. ನಮ್ಮ ಮನೇಲೂ ಅಷ್ಟೇ, ಜಾಸ್ತಿ ಏನು ಮಾಡಲ್ಲ, ಚಿಕನ್. ಹಾಗೆ ಫ್ರೆಂಡ್ಸ್, ಫೈನಲಿ ಎಲ್ಲರದ್ದು ಊಟ ಆಯಿತು. ಅವ್ರಿಗೂ ಲೇಟ್ ಆಯಿತು, ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. 9 ಆಯಿತು ಆ್ಯಕ್ಚುಲಿ. ಅವರು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಊಟ ಮಾಡಿಕೊಂಡು ಇವಾಗ ಹೊರಟರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.